ಫಾಸ್ಟ್ ಅಂತ ನಾವೇ ಫಾಸ್ಟಾಗಿ ಓಡಿಸ್ತಾರೋ ಈ ಜೀವನದಲ್ಲಿ ಇನ್ಸ್ಟೆಂಟ್ ಅಂತ ಯಾವಾಗಲೂ ಇನ್ಸ್ಟೆಂಟ್ ಫುಡ್ನ ಕೇಳ್ತೀವಿ. ಅದೇ ಥರ ಮನೇಲೇ ಇನ್ಸ್ಟೆಂಟ್ ಫುಡ್ ಆರೋಗ್ಯವಾಗಿ ರೆಡಿ ಆದರೆ ಎಷ್ಟು ಖುಷಿ ಅಲ್ಲ. ನಮ್ಮ ಕಡೆ ಅಕ್ಕಿ ರೊಟ್ಟಿ ಮಾಡ್ತಾರೆ, ಆದರೆ ಇವಾಗ ಬರೋ ಪಾಲಿಶ್ಡ್ ಅಕ್ಕಿಯಲ್ಲಿ ಅಷ್ಟು ಫೈಬರ್ ಕಂಟೆಂಟು ಇರೋದಿಲ್ಲ, ಅದು ಏನೋ ಗೊತ್ತಿಲ್ಲ. ಸರಿಯಾಗಿ ನೀರು ಹಾಕಿ ಕಲಿಸ್ಬಿಟ್ಟು ಬರೀ ಅಕ್ಕಿಯಲ್ಲಿ ರೊಟ್ಟಿ ಬಳಿಯೋಕೆ ಹೋದರೆ ಹೆಂಚಿಂದ ರೊಟ್ಟಿನೇ ಅಂಟೋದಿಲ್ಲ, ಎಲ್ಲ ಕಿತ್ಕೊಂಬರುತ್ತೆ. ಅದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿ ಒಂದು ರೊಟ್ಟಿ ಹಾಕಿ ಅದು ಎಕ್ಸ್ಪೆರಿಮೆಂಟ್ ಮಾಡಿ ಅದು ವೇಸ್ಟ್ ಆಗಿ ಇನ್ನೊಂದು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡಿ ಬಳಿಬೇಕಾಗುತ್ತೆ. ಇದು ಯಾವುದೂ ಜಂಜಾಟ ಇಲ್ದಲೆ ಉಪ್ಪು ನೀರು ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಸಿ ಡೈರೆಕ್ಟಾಗಿ ಹಂಚಿನ ಮೇಲೆ ಸೌಟಲ್ಲೇ ರೊಟ್ಟಿ ಹಾಕ್ಕೊಂಡು ತಿಂದರೆ ಎಷ್ಟು ಈಸಿ ಆ್ಯಂಡ್ ಇನ್ಸ್ಟೆಂಟಾಗಿ ರೆಡಿ ಆಗೋವಂಥ ಎನಿ ಟೈಮ್ ಬೇಕಾದರೂ ತಿನ್ಬೋದಂತಹ ಒಂದು ಒಳ್ಳೆ ಆರೋಗ್ಯವಾದ ಸುಲಭವಾಗಿ 5 ನಿಮಿಷದಲ್ಲಿ ರೆಡಿ ಆಗೋವಂಥ ರೆಸಿಪಿ ನಮ್ಮ ಮನೆಯಲ್ಲಿ ಯಾವಾಗಲೂ ರೆಡಿ ಇರುತ್ತೆ. ನಮ್ಮ ಅವರು ಯಾವಾಗಲೂ ಹಳ್ಳಿಲಿ ಮಾಡ್ಕೊತಿದ್ದಂಥ ಒಂದು ರೆಸಿಪಿಗೆ ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡಿಫಿಕೇಷನ್ಸ್ ಮಾಡಿ ಅಪ್ಗ್ರೇಡ್ ಮಾಡಿಕೊಂಡು ಸಿರಿಧಾನ್ಯಗಳನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಮನೇಲಿ ಯಾವಾಗಲೂ ಎನಿ ಟೈಮ್ ಇನ್ಸ್ಟೆಂಟಾಗಿ ರೆಡಿ ಮಾಡೋದಕ್ಕೋಸ್ಕರ ರೆಡಿ ಇಟ್ಟಿರೋಂಥ ರೊಟ್ಟಿ ಹಿಟ್ಟಿಂದ ಒಂದು ಸ್ಟೋರಿ ಈಗ ನಿಮ್ಗೆ ಹೇಳ್ತೀನಿ. ಬಿಳಿ ಜೋಳ 2 kg, ಗೋಧಿ 1 kg, ಉದ್ದಿನ ಕಾಳು ಮತ್ತು ಹೆಸರು ಕಾಳು ಅರ್ಧ kg, ಸೋಯಾ ಕಾಳು 1/4 kg, ಇದಿಷ್ಟು ದೊಡ್ಡ ಕಾಳುಗಳು, ಸಜ್ಜೆ ನವಣೆ ಅರ್ಧ kg, ಬರ್ಗು, ಸಾಮೆ, ಊದ್ಲು, ಅರ್ಕ, ಕೊರ್ಲೆ ಇದಿಷ್ಟು 1/4 kg. ಈ ಕಾಳುಗಳನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಒಣಗಿಸ್ಬಿಟ್ಟು ಹಿಟ್ಟು ಮಾಡಿಸ್ಕೊಬೇಕು. ಅಥವಾ ಇದನ್ನು ಮಾಡಬೇಕಾದ್ರೆ ಏನಾದ್ರು ಮಿಸ್ಟೇಕ್ಗಳಾಗಿ ಫ್ರಸ್ಟ್ರೇಟ್ ಆಗಬಾರ್ದು ಅಂತ ಅಂದರೆ ಮತ್ತೆ ಈ ಕೆಲಸ ಮಾಡೋದಕ್ಕೆ ರೋಸಿ ಹೋಗಬಾರ್ದು ಅಂತ ಅಂದರೆ ಈ ವಿಡಿಯೋನ ಕಡೆ ತನಕ ನೋಡಿ. ಸುಲಭವಾಗಿ ಕೆಲಸ ಆಗೋ ರೀತಿಯಲ್ಲಿ ಪ್ರತಿಯೊಂದು ಸ್ಟೆಪ್ಸ್ನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದೊಡ್ಡ ಕಾಳುಗಳನ್ನೆಲ್ಲ ಈ ರೀತಿ ಮರದಲ್ಲಿ ಹಾಕ್ಕೊಂಡು ಒಂದ್ಸಲ ಕ್ಲೀನ್ ಮಾಡಿ ಏನಾದರೂ ಕಳ್ಳು ಧೂಳು ಇದ್ರೆ ತೆಗೆದು ಹಾಕಿ ನಂತರ ಮರದಲ್ಲಿ ಒಂದ್ಸಲ ಕೇರ್ಬಿಟ್ಟು ಒಂದೇ ಪಾತ್ರೆಗೆ ಎಲ್ಲ ದೊಡ್ಡ ಕಾಳುಗಳನ್ನೂ ಹಾಕಿಟ್ಕೊಬೇಕು. ಈ ಕ್ಲೀನಿಂಗ್ ಕೆಲಸ ಎಲ್ಲ ಒಂದು ಇಲ್ಲ ಮುಂಜಾನೆ ಎದ್ದು ಮಾಡ್ಕೊಳ್ಳಿ. ಅದರಿಂದ ನಾವು ಬೆಳಗ್ಗೆನೇ ಬಿಸಿಲು ಏರೋ ಹೊತ್ತಿಗೆ ಒಂದು 10 ಗಂಟೆ ಹೊತ್ತಿಗೆ ಇದನ್ನೆಲ್ಲ ಒಣಗಾಕ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆಲ್ಲ ಒಣಗಿ ಹೋಗುತ್ತೆ. ಸಾಯಂಕಾಲ ಅಷ್ಟೊತ್ತಿಗೆ ಹಿಟ್ಟು ಮಾಡಿಸ್ಕೊಬೋದು ಅಥವಾ ಹಿಂದಿನ ದಿವಸ ಕ್ಲೀನ್ ಮಾಡಿ ಇಟ್ಕೊಂಬಿಡಿ. ಆದ್ದರಿಂದ ನಮಗೆ ತುಂಬ ರಿಸ್ಕ್ ಅಥವಾ ಫ್ರಸ್ಟ್ರೇಟ್ ಅಂತ ಅನಿಸೋದಿಲ್ಲ. ಜೋಳ, ಗೋಧಿ, ಉದ್ದಿನಕಾಳು, ಹೆಸರುಕಾಳು, ಸೋಯಾ ಕ್ಲೀನಾಗಿ ರೆಡಿ ಇದೆ. ಈ ಸಿರಿಧಾನ್ಯಗಳು ತುಂಬ ಸಣ್ಣದಾಗಿರುತ್ತೆ. ಇದನ್ನು ಕ್ಲೀನ್ ಮಾಡೋದಕ್ಕೆ ನಾವು ಹಸಿಟ್ಟು ಜರಡೆ ಹಿಡಿಯೋದ್ರಲ್ಲಿ ದಪ್ಪ ಕಣ್ಣು ಇರೋವಂತಹ ಒಂದು ಜರಡೆಯನ್ನು ತೊಗೊಂಡು ಅದರೊಳಗೆ ಹಾಕಿಬಿಟ್ಟು ಈ ರೀತಿ ಜಡಿ ಹಿಡ್ಕೊಳ್ಬೇಕು. ಜಡಿ ಹಿಡಿದಾಗ ಆದಷ್ಟು ಸಣ್ಣ ಪಾರ್ಟಿಕಲ್ ಮತ್ತು ಸಣ್ಣ ಹುಳಗಳು ಅಥವಾ ಏನಾದ್ರು ಇದ್ರೂ ನಮಗೆ ಕಾಣಿಸುತ್ತೆ ಮತ್ತು ಬಿದ್ದು ಹೋಗುತ್ತೆ. ಆಮೇಲೆ ಮರದಲ್ಲಿ ಕೇರ್ ಬಿಟ್ಟರೆ ಎಲ್ಲ ಕ್ಲೀನ್ ಆಗುತ್ತೆ. ಆದರೂ ಕೂಡ ನಾನು ಸಮಾಧಾನಕ್ಕೆ ಒಂದ್ಸಲ ಕೇರ್ ಆದಮೇಲೆ ಸೋರಿಸ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕೋತೀನಿ. ಇದೇ ಥರ ಎಲ್ಲ ಸಿರಿಧಾನ್ಯಗಳನ್ನು ಕ್ಲೀನ್ ಮಾಡಿಕೊಂಡು ಒಂದೇ ಪಾತ್ರೆಗೆ ಸೇರಿಸ್ಕೊಬೇಕು. ಎಲ್ಲ ಸಿರಿಧಾನ್ಯಗಳು ಹೆಚ್ಚು ಕಡಿಮೆ ಒಂದೇ ಸೈಜ್ ಸಣ್ಣದಾಗಿರುತ್ತೆ. ಸಿರಿಧಾನ್ಯಗಳನ್ನ ತೊಗೋಬೇಕಾದ್ರೆ ಮುಖ್ಯವಾಗಿ ಸ್ಟಾಕ್ನ ನೋಡಿ ತೊಗೊಳ್ಳಿ. ಸ್ಟಾಕ್ ಸ್ವಲ್ಪ ಹಳೇದಾದರೆ ಎಲ್ಲದರಲ್ಲೂ ಬಿಳಿ ಹುಳಗಳಾಗ್ಬಿಟ್ಟಿರುತ್ತೆ. ಇದಿಷ್ಟು ಕ್ವಾಂಟಿಟಿ ಹಿಟ್ಟನ್ನು ನಾನು 1 ತಿಂಗಳಿಗೋಸ್ಕರ ಮಾಡ್ಕೊತಾ ಇರೋದು. ಹಿಟ್ಟನ್ನು ಬಹಳಷ್ಟು ತಿಂಗಳಿಗೋಸ್ಕರ ಮಾಡಿಟ್ಕೊಂಡ್ರೆ ಅದರಲ್ಲಿ ಸತ್ವ ಕಡಿಮೆ ಆಗ್ತಾ ಬರುತ್ತೆ. ಈಗ ದೊಡ್ಡ ಕಾಳು ಮತ್ತು ಸಣ್ಣ ಕಾಳುಗಳು ಸಪ್ರೇಟಾಗಿ ರೆಡಿಯಾಗಿದೆ. ನಾನು ಹಿಂದಿನ ದಿವಸನೇ ಕ್ಲೀನ್ ಮಾಡಿ ರೆಡಿ ಇಟ್ಟಿದ್ದೀನಿ. ಮಾರನೇ ದಿನ ಬಿಸಿಲು ಏರೋ ಹೊತ್ತಿಗೆ ಒಂದು ಬಕೆಟಲ್ಲಿ ನೀರು ತೊಗೊಂಡು ಈ ದೊಡ್ಡ ಕಾಳುಗಳನ್ನೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಅದಾದಮೇಲೆ ನೀರನ್ನು ಬಸಿಬೇಕು. ನೋಡಿ ಎಷ್ಟು ಧೂಳಿದೆ, ಅದಕ್ಕೋಸ್ಕರನೇ ನಾನು ಈ ರೀತಿ ತೊಳೆಯೋದು. ಇವಾಗ ಇನ್ನೊಂದು ಸಲ ಬಕೆಟ್ಗೆ ನೀರು ಇಟ್ಕೊಂಡು ತೊಳೆದ್ಬಿಟ್ಟು ನೀರನ್ನ ಬಸಿಬೇಕು. ಆಮೇಲೆ ಒಂದು ಕ್ಲೀನಾಗಿರೋ ಬಟ್ಟೆ ತೊಗೊಬೇಕು. ನಾನಿಲ್ಲಿ ಚೂಡಿದಾರ್ದು ದುಪ್ಪಟ್ಟ ತೊಗೊಂಡಿದ್ದೀನಿ. 2 ಹಿಂಬಿಡಿಕೆಯಲ್ಲಿ ಈ ಬಟ್ಟೆನ ನಾನು ಏನು ಕಾಳುಗಳಿಟ್ಟಿದ್ದೆ ದೊಡ್ಡ ಟಬ್ಬು, ಆ ಟಬ್ ಒಳಗಡೆ ಹಾಕ್ಬಿಟ್ಟು ತೊಳೆದಿರೋ ಕಾಳನ್ನೆಲ್ಲ ಇದ್ರೊಳಗೆ ಹಾಕಿ ಗಂಟು ಕಟ್ಟಿ ಕಲ್ಲಿಟ್ಟು ಇದ್ರ ಮೇಲೆ ಇಟ್ಬಿಡ್ತೀನಿ. ಆವಾಗ ನೀರೆಲ್ಲ ಪೂರ್ತಿ ಸೋರ್ಕೊಳ್ಳುತ್ತೆ. ನಾವು ನೀರನ್ನ ಈ ಥರ ಗಂಟು ಮಾಡಿ ಸೋರಿಸ್ದಲೇ ಡೈರೆಕ್ಟಾಗಿ ಟೆರೆಸ್ ಮೇಲೆ ಒಣಗಿ ಹಾಕಿದ್ರೆ ಅದು ಟೆರೆಸ್ ಮೇಲೆಲ್ಲ ನೀರು ನಿಂತ್ಕೊಂಡು ಒಂದು ದಿನ ಫುಲ್ಲು ಒಣಗಿಸಿದ್ರೂ ಇನ್ನೂ ಕಾಳುಗಳೆಲ್ಲ ಹಸಿನೇ ಇರುತ್ತೆ, ಪೂರ್ತಿ ನೀಟಾಗಿ ಒಣಗೋದಿಲ್ಲ. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಈ ಥರ ಗಂಟು ಕಟ್ಬಿಟ್ಟು ಕಲ್ಲಿಟ್ಬಿಟ್ರೆ ಇದರಲ್ಲಿರೋ ನೀರೆಲ್ಲ ಸೋರ್ಕೊಂಡ್ಬಿಡುತ್ತೆ. ಪಾರಿವಾಳಗಳು ಕಣ್ಣು ಹಾಕಕ್ಕೆ ರೆಡಿ ಆಗ್ತಾ ಇದ್ದಾವೆ. ಇವಾಗ ಅದೇ ರೀತಿ ಸಣ್ಣ ಕಾಳುಗಳು ಸಿರಿಧಾನ್ಯಗಳು ಏನಿದ್ವು ಅದನ್ನು ಕೂಡ 2 ಸಲ ತೊಳೆದ್ಬಿಟ್ಟು ನೀರೆಲ್ಲ ಬಸ್ದು ಒಂದು ಬೋಸಿ ಒಳಗಡೆ ಬಟ್ಟೆ ಹಾಕ್ಕೊಂಡು ಬಟ್ಟೆ ಒಳಗಡೆ ಕಾಳುಗಳನ್ನ ಹಾಕಿ ಸೋರಿಸ್ಬಿಟ್ಟು ಗಂಟು ಕಟ್ಟಿ ಕಲ್ಲೇ ಇರ್ಬಿಟ್ರೆ 1 ಅವರ್ ಅಷ್ಟರಲ್ಲಿ ನೀರೆಲ್ಲ ಸೋರ್ಕೊಂಡ್ಬಿಡುತ್ತೆ. ಸೋರ್ಕೊಂಡಷ್ಟು ಕಾಳುಗಳು ಸ್ವಲ್ಪ ಡ್ರೈ ಕೂಡ ಆಗಿರುತ್ತೆ. ಇವಾಗ ಇದನ್ನು ಒಣಗಿ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಒಂದು ಚಾಪೆನ ಹಾಸ್ಬಿಟ್ಟು ಚಾಪೆ ಮೇಲೆ ಒಂದು ಬಿಳಿ ಪಂಚೆನ ಇಟ್ಕೊಂಡ್ಬಿಟ್ಟಿದ್ದೀನಿ ಕಾಳನ್ನ ಒಣಗಿಸೋಕ್ಕೆ ಅಂತಲೇ. ಆ ಬಿಳಿ ಪಂಚೆನ ಹಾಸಿ ಅರ್ಧ ಪಂಚೆ ಹಾಸ್ಬಿಟ್ಟು ಇನ್ನು ಅರ್ಧ ಪಂಚೆನ ವಾಪಸ್ ಎಲ್ಲ ಕಾಳುಗಳ ಮೇಲೆ ಮುಚ್ಚಿಬಿಡೋದು. ಕಾಳುಗಳಲ್ಲಿ ಸಿರಿಧಾನ್ಯ ಸಪ್ರೇಟಾಗಿ, ದೊಡ್ಡ ಕಾಳುಗಳು ಸಪ್ರೇಟಾಗಿ. ಸೊ ಕಾಳುಗಳು ಯೂನಿಫಾರ್ಮಿಟಿ ಇದ್ದಷ್ಟು ಅದು ಒಣಗುತ್ತೆ. ನೀರು ಸೋರಿಸ್ದಲೇ ಒಣಗಿ ಹಾಕಿ ಚಾಪೆ ಅಡಿಲೆಲ್ಲ ನೀರು ನಿಂತ್ಕೊಂಡು ಆ ನೀರು ಡ್ರೈ ಆಗೋಕ್ಕೆ ಭಾಳಷ್ಟು ಸಮಯ ತೊಗೊಂಡು ಕಾಳುಗಳು ಡ್ರೈ ಆಗ್ದಲೆ ಮತ್ತೆ ಇನ್ನೂ 2 ದಿವಸ ಕಾಳು ಒಣಗಿಸಿರೋ ಅಂಥ ತಪ್ಪು ಕೂಡ ಆಗಿದೆ ಮುಂಚೆ.
ಹಸಿ ಕಾಳುಗಳನ್ನ ಟಬ್ಬಲ್ಲಿ ಒಂದೆರಡು ದಿವಸ ಎತ್ತಿಟ್ಟಾಗ ಅದು ಬೂಸ್ಟ್ ಬರೋ ಥರ ಪಸಿಯಾಗಿ ಆಗಿದ್ದು ಕೂಡ ಮಿಸ್ಟೇಕ್ಸ್ ಆಗಿದೆ. ಸೊ ಏನೂ ಮಿಸ್ಟೇಕ್ಸ್ ಆಗ್ದಲೇ ಮಾಡಬೇಕಂದ್ರೆ ಇದೇ ಪ್ರೊಸೀಜರಲ್ಲಿ ಸ್ಟೆಪ್ಸ್ನ ಕಂಟಿನ್ಯೂ ಮಾಡಿ. ಈಗ ಸಿರಿಧಾನ್ಯಗಳನ್ನ ಕೂಡ ಇದೇ ಥರ ಒಂದು ಪ್ಲಾಸ್ಟಿಕ್ ಮ್ಯಾಟ್ ಮೇಲೆ ಹಾಕಿ ಅದ್ರ ಮೇಲೆ ದುಪ್ಪಟ್ಟ ಮುಚ್ಚಿ. ಈ ಕ್ಲಿಪ್ ಐಡಿಯಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಡಸ್ಟ್ ಕೂಡ ತುಂಬ ಇದು ಮುಚ್ಚಲಿಲ್ಲ ಅಂದರೆ ಕಾಳುಗಳನ್ನ ಒಂದು ಪಾರಿವಾಳಗಳೆಲ್ಲ ತಿನ್ಕೊಂಡ್ಬಿಡುತ್ತೆ, ಜೊತೆಗೆ ಎಲ್ಲ ನಾವು ಇಷ್ಟೊತ್ತು ಕ್ಲೀನ್ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ, ಎಲ್ಲ ಧೂಳು ತುಂಬ್ಕೊಂಡ್ಬಿಡುತ್ತೆ. ಕಾಳುಗಳು ತುಂಬ ಚೆನ್ನಾಗಿ ಒಣಗೋಗಿದೆ. ಬೆಳಿಗ್ಗೆನೇ ಒಣಗಾಕಿದ್ದಕ್ಕೆ ಸಂಜೆ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಸೊ ಹಿಂದಿನ ದಿವಸನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ರಿಂದ ನನಗೆ ಇವತ್ತು ಫುಲ್ ಡೇ ಒಣಗಾಕೋದಕ್ಕೆ ಟೈಮ್ ಸಿಕ್ತು. ಇಷ್ಟು ಒಣಗಿರೋದು ಸಮಾಧಾನ ಆಗಿಲ್ಲ ಅಂದರೆ ಇನ್ನೂ ಒಂದು ದಿವಸ ಒಂದು ಯಾವ್ದಾದ್ರು ದೊಡ್ಡ ಟಬ್ಬಲ್ಲಿ ಇಟ್ಬಿಟ್ಟು ಲೈಟಾಗಿ ಒಣಗಿಸ್ಕೊಂಡ್ರು ಸಾಕಾಗುತ್ತೆ. ಹಿಟ್ಟು ಮಾಡಿಸ್ಕೊಂಡು ಬಂದಾಗಿದೆ. ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾವು ಕೈಯಲ್ಲೇ ಕಲಿಸ್ಬೇಕು ಅನ್ನೋದು ಏನಿಲ್ಲ. ಸೌಟಲ್ಲಾದರೂ ಕಲಿಸ್ಬಿಟ್ಟು ಹಾಕಿದ್ರೂ ರೊಟ್ಟಿ ಥರನೇ ಬರುತ್ತೆ. ಇದಕ್ಕೆ ನೋಡಿ ಹಿಟ್ಟು ಉಪ್ಪು ನೀರು ಸೇರಿಸ್ಕೊಂಡು ಸೌಟಲ್ಲೇ ಕಲಿಸಿದ್ರೂ ಕನ್ಸಿಸ್ಟೆನ್ಸಿ ಮತ್ತು ಇದ್ರ ಹದ ಕೂಡ ಸೂಪರಾಗಿ ಬರುತ್ತೆ. ಇದನ್ನು ಡೈರೆಕ್ಟಾಗಿ ನಾವು ಕೈಯಲ್ಲಾದರೂ ಬಳಿಬೋದು. ಬೆಳಗ್ಗೆ ಟೈಮ್ ಅಮ್ಮಂದಿರು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಮಲ್ಟಿ ಟಾಸ್ಕಿಂಗ್ ಮಾಡ್ಬೇಕಾದ್ರೆ ಕೈಯಲ್ಲಿ ರೊಟ್ಟಿ ಬಳಿಯೋಕ್ಕಾಗಲ್ಲ. ಸೌಟಲ್ಲೇ ಕೂಡ ಒಂದು ನಮ್ಗೆ ಯಾವ ಹದ ಬೇಕು ರೊಟ್ಟಿಗೆ ಅದೇ ಹದಕ್ಕಿಂತ ಸ್ವಲ್ಪ ತೆಳ್ಳಗೆ ಸೌಟಲ್ಲಿ ಬಳಿಯೋದ್ರಿಂದ ಕಲಿಸ್ಕೊಂಡು ರೊಟ್ಟಿ ಥರನೇ ಬರುತ್ತೆ. ಹಾಕ್ಕೊಂಡು ತುಪ್ಪ ಹಚ್ಚಿ ಸವಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಹೆಲ್ದಿ ಕೂಡ. ಇನ್ಸ್ಟೆಂಟಾಗಿ ಹೆಲ್ದಿ ಫುಡ್ ಎನಿ ಟೈಮ್ ಮನೇಲಿ ಮಾಡ್ಕೊಳ್ಳೋದಕ್ಕೆ ರೆಡಿ ಇರುತ್ತೆ. ಇದೇ ಪ್ರೊಸೀಜರಲ್ಲಿ ನಾವು ಕ್ಲೀನಿಂಗ್ ಹಿಂದಿನ ದಿವಸ ಮಾಡಿಟ್ಕೊಂಡು ಬೆಳಿಗ್ಗೆನೇ ಒಣಗಾಕೊಂಡು ಈ ಥರ ಮಾಡಿಕೊಂಡ್ರೆ ಏನೂ ರಿಸ್ಕ್ ಅನ್ಸೋದಿಲ್ಲ. ನಾವು ಮುಂಚೆ ಎಲ್ಲ ಎಷ್ಟೊಂದು ಮಿಸ್ಟೇಕ್ಸ್ ಆಗೋಗಿದೆ, ಅದನ್ನೆಲ್ಲ ಫಿಲ್ಟ್ರ್ ಮಾಡಿ ಈಗ ರಿಸ್ಕ್ ಲೆಸ್ ಅಂತ ಅನಿಸೋವಂಥ ಈ ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ. ಇಡೀ ದಿನ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನ ಅಷ್ಟಾಗೋಗುತ್ತೆ. ಅದರಲ್ಲಿ ಮನೆ ಕೆಲಸಗಳು ಮಾಡಿಕೊಂಡು ತಿರುಗೆಲ್ಲ ಒಣಗಿಸಿ ಸಾಯಂಕಾಲ ಅರ್ಧಂಬರ್ಧ ಒಣಗಿ ನೀರು ಸರಿಯಾಗಿ ಸೋರ್ದಲೆ ಕಾಳುಗಳು ಹಸಿಯಾಗಿ ಉಳ್ಕೊಂಡು ಈ ಥರ ನಮಗೆ ಫ್ರಸ್ಟ್ರೇಟ್ ಆಗಿ ಅಯ್ಯೋ ಯಾರಪ್ಪ ಮಾಡ್ತಾರೆ ಇದೆಲ್ಲ ಅನ್ನೋಷ್ಟು ಬೇಜಾರಾಗಿಬಿಡುತ್ತೆ. ಸೊ ಅದರಿಂದ ಆ ಮಿಸ್ಟೇಕ್ಸ್ ಎಲ್ಲನೂ ಏನು ಮಾಡ್ಕೊಳ್ದಲೆ ಆರಾಮಾಗಿ ಇದೇ ಪ್ರೊಸೀಜರಲ್ಲಿ ಹೆಲ್ದಿ ಫುಡ್ನ ನಿಮ್ಮ ಮನೇಲಿ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ಇದು ಒಂದು ಸಲಹೆ ನನ್ನ ಕಡೆಯಿಂದ. ನಾವು ರೆಗ್ಯುಲರ್ ಆಗಿ ಮುದ್ದೆ ಮತ್ತು ಅನ್ನ ಮಾಡೋದ್ರಿಂದ ಇಲ್ಲಿ ಅಕ್ಕಿ ಮತ್ತು ರಾಗಿಯನ್ನು ನಾನು ಸೇರಿಸಿಲ್ಲ. ಧನ್ಯವಾದಗಳು.